ವಿದ್ವಾನ್ ಎಸ್ ಶಂಕರ್ ರವರ ಶಂಕರಾಭರಣಂ ಕಲಾಮಂದಿರಂ ಸಮರ್ಪಿಸುವ ಸಾಕ್ಷ್ಯಚಿತ್ರ. ಕರ್ನಾಟಕ ಶಾಸ್ತ್ರೀಯ ಸಂಗೀತ ಕ್ಷೇತ್ರದಲ್ಲಿ ಅಭಿನವ ತ್ಯಾಗರಾಜರೆಂದೇ ಕರೆಯಲ್ಪಡುವ ಮಹಾನ್ ಗಾಯಕರು ಮತ್ತು ವಾಗ್ಗೇಯಕಾರರೂ ಆದ ಮೈಸೂರು ಕೆ ವಾಸುದೇವಾಚಾರ್ಯರ ಜೀವನ ಸಾಧನೆಗಳ ಪಕ್ಷಿನೋಟವೇ ಈ ಕಿರು ಸಾಕ್ಷ್ಯಚಿತ್ರ. 1865 ಮೇ ತಿಂಗಳು 28ನೇ ತಾರೀಖಿನಂದು ಮೈಸೂರಿನಲ್ಲಿ ತಾಯಿ ಕೃಷ್ಣಾಬಾಯಿ ಮತ್ತು ತಂದೆ ಶ್ರೀ ಸುಬ್ರಹ್ಮಣ್ಯಾಚಾರ್ಯರ ಸುಪುತ್ರರಾಗಿ ಜನಿಸಿದವರೇ ಶ್ರೀ ವಾಸುದೇವಾಚಾರ್ಯರು. ಇವರ ತಂದೆಯವರು ಸಂಸ್ಕೃತ ವಿದ್ವಾಂಸರು, ಸಂಗೀತಜ್ಞರು, ಪ್ರವಚನ ಚತುರರೂ ಪೌರಾಣಿಕರೂ ಆಗಿದ್ದರು. ಇವರು ಮುಮ್ಮಡಿ ಕೃಷ್ಣರಾಜ ಭೂಪಾಲರ ಆಸ್ಥಾನದಲ್ಲಿ ವಿದ್ವಾಂಸರಾಗಿದ್ದರು. ಇಂತಹ ಕೌಟುಂಬಿಕ ವಾತಾವರಣವಿದ್ದುದರಿಂದ ಬಾಲಕ ವಾಸುವಿಗೆ ಸಂಗೀತ, ಸಂಸ್ಕೃತ ಭಾಷೆಗಳ ಜ್ಞಾನ ರಕ್ತಗತವಾಗಿ ಬಂದಿತೆಂದೇ ಹೇಳಬೇಕು. ವಾಸುವಿಗೆ 3 ವರ್ಷವಾಗಿದ್ದಾಗಲೇ ಪಿತೃವಿಯೋಗ. ಹೀಗಾಗಿ ತಾಯಿಯ ತಂದೆ ಶ್ರೀ ಗೋಪಾಲಾಚಾರ್ಯರ ಆಶ್ರಯದಲ್ಲೇ ಬೆಳೆಯಬೇಕಾದ ಅನಿವಾರ್ಯತೆ. ಆರಂಭದಲ್ಲಿ ಮಹಾವಿದ್ವಾಂಸರಾಗಿದ್ದ ಪೆರಿಯಸ್ವಾಮಿ ತಿರುಮಲಾಚಾರ್ಯರಲ್ಲಿ ಸಂಸ್ಕೃತ ಪಾಠ ಆರಂಭ. ನಂತರ ಮೈಸೂರಿನ ಮಹಾರಾಜ ಸಂಸ್ಕೃತ ಪಾಠಶಾಲೆಯಲ್ಲಿ ಕಲಿಕೆಯ ಮುಂದುವರಿಕೆ. ಸಂಗೀತದ ಆಸಕ್ತಿ ಅಧಿಕವಾಗಿದ್ದರಿಂದ ಮನೆಯ ಬಳಿ ಇದ್ದ ಶ್ರೀ ಸುಬ್ಬರಾಯರಲ್ಲೇ ಸಂಗೀತ ಪಾಠ ಆರಂಭವಾಗಿ ತದನಂತರ ವೀಣಾ ಪದ್ಮನಾಭಯ್ಯನವರಲ್ಲಿ ಮುಂದುವರಿಯಿತು. ಜ್ಞಾನ ಪಿಪಾಸುವಾಗಿದ್ದ ಯುವಕ ವಾಸುವಿಗೆ ಮೈಸೂರಿಗೆ ಬಂದಿದ್ದ ಪಟ್ನಂ ಸುಬ್ರಹ್ಮಣ್ಯ ಅಯ್ಯರ್ರವರ ಸಂಗೀತವನ್ನು ಕೇಳಿ ಅತ್ಯಂತ ಪ್ರಭಾವಿತನಾಗಿ ಕಲಿತರೆ ಅವರಲ್ಲೇ ಕಲಿಯಬೇಕೆಂಬ ಹೆಬ್ಬಯಕೆ ಹುಟ್ಟಿತು. ಇದು ಸಾಫಲ್ಯಗೊಂಡಿದ್ದು ಮಹಾರಾಜರ ಪ್ರೋತ್ಸಾಹದಿಂದ. ತಿರುವಯ್ಯಾರ್ಗೆ ಪ್ರಯಾಣ ಬೆಳೆಸಿ 7 ವರ್ಷಗಳ ಕಾಲ ಗುರುಕುಲ ಪದ್ಧತಿಯಲ್ಲಿ ಉನ್ನತ ವ್ಯಾಸಂಗವನ್ನು ಮುಗಿಸಿದರು. ನಂತರ ಮೈಸೂರಿಗೆ ಮರಳಿ ತಮ್ಮ ಪಾಂಡಿತ್ಯ ಪ್ರದರ್ಶನದಿಂದ ಸ್ಥಳೀಯ ವಿದ್ವಾಂಸರ, ರಸಿಕರ, ಮುಖ್ಯವಾಗಿ ಮಹಾರಾಜರ ಮನಗೆದ್ದು ಆಸ್ಥಾನ ವಿದ್ವಾಂಸರಾದರು. ಮೈಸೂರು ರಾಜ್ಯದಲ್ಲದೆ ಉತ್ತರ ದಕ್ಷಿಣ ಭಾರತದ ಅನೇಕ ಸ್ಥಳಗಳಲ್ಲಿ ತಮ್ಮ ನಾದ ಸುಧೆಯನ್ನು ಹರಿಸಿ ಎಲ್ಲರ ಮೆಚ್ಚುಗೆ ಪಡೆದು ಅನೇಕ ಬಿರುದು ಬಾವುಲಿಗಳನ್ನು ಪಡೆಯುವುದರಲ್ಲಿ ಯಶಸ್ವಿಯಾದರು. ತಿರುವಯ್ಯಾರ್ಗೆ ಹೋಗುವ ಮುನ್ನವೇ ಇವರಿಗೆ ಶ್ರೀಮತಿ ಶೇಷಮ್ಮ ಎಂಬುವವರೊಂದಿಗೆ ವಿವಾಹವಾಗಿತ್ತು. ಮೈಸೂರಿನಲ್ಲಿ ಆಚಾರ್ಯರು ತಮ್ಮ ಮಗ ಸುಬ್ರಹ್ಮಣ್ಯಂ, ಸೊಸೆ ಪದ್ಮಾವತಮ್ಮ, ಮೊಮ್ಮಕ್ಕಳಾದ ಕೃಷ್ಣಮೂರ್ತಿ, ರಾಜಾರಾಮ್, ರಾಘವೇಂದ್ರ, ನಾಗಮ್ಮ, ಕಮಲಮ್ಮ ಇವರೊಂದಿಗೆ ವಾಸವಾಗಿದ್ದರು. ಆಚಾರ್ಯರ ದಿನಚರಿ ಹೀಗಿತ್ತು: ಸ್ನಾನ, ಸಂಧ್ಯಾವಂದನೆ, ರಾಮಾಯಣ ಪಾರಾಯಣ, ಸಂಗೀತ ಸಾಧನೆ, ಬೋಧನೆ, ಕೊಂಚ ವಾಯುವಿಹಾರ, ಹಿತಮಿತವಾದ ಭೋಜನ. 1900ರಲ್ಲಿ ಹಿರಿಯ ಮಿತ್ರರೊಬ್ಬರ ಬಲವಂತಕ್ಕೆ ಮಣಿದು ಕೃತಿ ರಚನೆಯಲ್ಲಿ ತೊಡಗಿದರು. ವಾಸುದೇವ ಎಂಬ ಅಂಕಿತದಲ್ಲಿ ರಚಿಸಲ್ಪಟ್ಟ ಮಾಯಾ ಮಾಳವಗೌಳ ರಾಗ ತ್ರಿಶ್ರರೂಪಕ ತಾಳದ ಚಿಂತಯೇಹಂ ಜಾನಕೀಕಾಂತಂ ಎಂಬ ಕೃತಿಯೇ ಮೊದಲನೆಯದು. ಇದರಿಂದ ಆರಂಭವಾಗಿ 1956ರಲ್ಲಿ ಅವರ ಕೊನೆಯ ರಚನೆಯಾದ ರೀತಿಗೌಳ ರಾಗದ ಮಮ ಹೃದಯೇ ಎಂಬ ಕೃತಿಯು ಸೇರಿದಂತೆ 200ಕ್ಕೂ ಹೆಚ್ಚಾದ ಸಂಸ್ಕೃತ ಮತ್ತು ತೆಲುಗು ಭಾಷೆಗಳಲ್ಲಿ ಅನೇಕ ಸ್ವರಜತಿ, ವರ್ಣ, ಕೃತಿ, ಕೀರ್ತನೆ, ಪದ, ಜಾವಳಿ, ತಿಲ್ಲಾನ, ರಾಗಮಾಲಿಕೆಗಳಲ್ಲದೆ ಬಿಡಿ ಶ್ಲೋಕಗಳೂ ರಚಿತವಾದವು. ತ್ಯಾಗರಾಜರ ನೇರ ಶಿಷ್ಯ ಪರಂಪರೆಯಲ್ಲಿ ಬಂದ ಇವರಿಗೆ ಸಂಸ್ಕೃತ, ತೆಲುಗು ಭಾಷೆಗಳಲ್ಲಿ ಕೃತಿರಚನೆಯು ಸುಲಭವಾಗಿತ್ತು. ನಾಲ್ವಡಿ ಕೃಷ್ಣರಾಜ ಒಡೆಯರು ಇವರಿಂದ ಕನ್ನಡದಲ್ಲಿ ಕೃತಿ ರಚನೆಯನ್ನು ನಿರೀಕ್ಷಿಸಿದರು. ಆದರೆ ಆಚಾರ್ಯರಿಗೆ ಕನ್ನಡವು ಕೃತಿ ರಚನೆಗೆ ಸೌಲಭ್ಯರಹಿತವೆಂಬ ಅಭಿಪ್ರಾಯವಿದ್ದಿತು. ಇದರಿಂದ ನಾಲ್ವಡಿಯವರ ಕೋಪಕ್ಕೆ ಗುರಿಯಾದರು. ಅರಮನೆಯಲ್ಲಿ ಇವರ ಸ್ಥಾನಮಾನಗಳಿಗೆ ಚ್ಯುತಿ ಬಂದರೂ ಲೆಕ್ಕಿಸಲಿಲ್ಲ. ಆದರೆ ಕರುಣಿಸೌ ತಾಯೇ ಎಂಬ ಏಕೈಕ ಕನ್ನಡ ಕೃತಿಯನ್ನು ಪ್ರಾಯೋಗಿಕವಾಗಿ ರಚಿಸಿದರು.
ಶ್ರೀ ಜಯಚಾಮರಾಜ ಒಡೆಯರು ಪಟ್ಟಕ್ಕೆ ಬಂದ ನಂತರ ಇವರಿಗೆ ಸಲ್ಲಬೇಕಾದ ಸ್ಥಾನಮಾನಗಳು ಮರಳಿ ದೊರಕಿದವು. ಮಹಾರಾಜರಿಗೆ ಸಂಗೀತ ಸಾಹಿತ್ಯಗಳಲ್ಲೂ ಗುರುಸ್ಥಾನದಲ್ಲಿದ್ದು ಮಾರ್ಗದರ್ಶನ ನೀಡಿದರು. ನಾಲ್ವಡಿ ಭೂಪಾಲರ ಮತ್ತು ಜಯಚಾಮರಾಜೇಂದ್ರ ಒಡೆಯರ ಅನುಗ್ರಹದಿಂದ ಇವರ ಕೃತಿಗಳು 2 ಸಂಪುಟಗಳಲ್ಲಿ ಶ್ರೀ ವಾಸುದೇವ ಕೀರ್ತನ ಮಂಜರಿ ಎಂಬ ಶೀರ್ಷಿಕೆಯಲ್ಲಿ ತೆಲುಗು ಲಿಪಿಯಲ್ಲಿ ಸ್ವರಸಹಿತ ಪ್ರಕಟಗೊಂಡವು. ಮುಂದೆ ಇವರ ಮೊಮ್ಮಕ್ಕಳಾದ ಸಂಗೀತ ಕಲಾರತ್ನ ಶ್ರೀ ಎಸ್ ಕೃಷ್ಣಮೂರ್ತಿ ಅವರ ಸಂಪಾದಕತ್ವದಲ್ಲಿ ಕನ್ನಡ ಮತ್ತು ಆಂಗ್ಲ ಭಾಷೆಗಳಲ್ಲಿ ಇವರ ಕೃತಿಗಳ ಪುಸ್ತಕಗಳು ಪ್ರಕಟವಾದವು. 1953ರಲ್ಲಿ ಮದ್ರಾಸಿನ ಕಲಾಕ್ಷೇತ್ರದ ಖ್ಯಾತ ನೃತ್ಯಪಟು ಶ್ರೀಮತಿ ರುಕ್ಮಿಣೀ ದೇವಿ ಅರುಂಡೇಲ್ ಅವರ ಆಹ್ವಾನದ ಮೇರೆಗೆ ಮದ್ರಾಸಿನಲ್ಲಿ ವಾಸ್ತವ್ಯ. ಶ್ರೀಮದ್ ರಾಮಾಯಣ ನೃತ್ಯ ರೂಪಕಕ್ಕೆ ಸುಂದರವಾದ ಸ್ವರಮಟ್ಟನ್ನು ಅಳವಡಿಸಿ ರಸಿಕರ ಮನಗೆದ್ದರು. ಮೊಮ್ಮಗ ಶ್ರೀ ರಾಜಾರಾಮ್ರವರು ತಾತನವರೊಂದಿಗೆ ಇದ್ದುಕೊಂಡು ಸಂಗೀತ ಸಂಯೋಜನೆಯ ಮರ್ಮಗಳನ್ನು ತಿಳಿದುಕೊಂಡದ್ದರಿಂದಲೇ ಮುಂದೆ ಅನೇಕ ನೃತ್ಯ ರೂಪಕಗಳಿಗೆ ಯಶಸ್ವಿಯಾಗಿ ಸಂಗೀತ ನಿರ್ದೇಶನ ಮಾಡಿ ದೇಶ ವಿದೇಶಗಳಲ್ಲಿ ಅಪಾರ ಮೆಚ್ಚುಗೆ ಗಳಿಸಿದರು. ಇವರು ಆಕಾಶವಾಣಿಯ ನಿಲಯ ನಿರ್ದೇಶಕರಾಗಿದ್ದರು. ಚಿಕ್ಕಂದಿನಿಂದಲೂ ಆಚಾರ್ಯರಿಗೆ ಅಪಾರ ಸ್ಮರಣಶಕ್ತಿ ಇದ್ದು ಕಂಡದ್ದನ್ನು ಕೇಳಿದ್ದನ್ನು ಹೃದಯಂಗಮವಾಗಿ ಸಾದೃಶ್ಯವಾಗಿ ವರ್ಣಿಸುವ ಕಲೆ ಇದ್ದಿದ್ದರಿಂದ ನಾಕಂಡ ಕಲಾವಿದರು ಮತ್ತು ನೆನಪುಗಳು ಎಂಬ ಅತ್ಯಮೂಲ್ಯವಾದ ಪುಸ್ತಕಗಳನ್ನು ಬರೆದರು. ಅವರಿಗೆ ದೊರಕಿದ ಅನೇಕ ಬಿರುದುಗಳಲ್ಲಿ ಮಡ್ರಾಸ್ ಮ್ಯೂಸಿಕ್ ಅಕಾಡೆಮಿ ಕೊಡುವ ಸಂಗೀತ ಕಲಾನಿಧಿ ಮತ್ತು ಭಾರತ ಸರ್ಕಾರದಿಂದ ಪದ್ಮಭೂಷಣ ಪ್ರಶಸ್ತಿಗಳು ಬಹು ಮುಖ್ಯವಾದವು. 17ನೇ ಮೇ 1961 ಸಂಜೆ 8:20ಕ್ಕೆ ಅನಾಯಾಸ ಮರಣ ಬಯಸುತ್ತಿದ್ದ ಇವರು ತಂಬೂರಿಯನ್ನು ನುಡಿಸುವಂತೆ ಮೊಮ್ಮಗ ಶ್ರೀ ರಾಜಾರಾಮರವರಿಗೆ ಹೇಳಿ ಆ ಶ್ರುತಿಯನ್ನು ಕೇಳುತ್ತಲೇ ತಮ್ಮ ಇಹ ಯಾತ್ರೆಗೆ ಮಂಗಳ ಹಾಡಿದರು. 94 ವರ್ಷಗಳ ಕಾಲ ಸುಖ ದುಃಖಗಳ ನಡುವೆಯೇ ಅಪಾರ ಸಾಧನೆಗೈದ ಕೆಚ್ಚೆದೆಯ ಮಹಾಚೇತನ ಮೈಸೂರು ಕೆ ವಾಸುದೇವಾಚಾರ್ಯರು ನಿತ್ಯ ಸ್ಮರಣೀಯರು. ಅವರ ಜೀವನ ಅನೇಕರಿಗೆ ಪ್ರೇರಕವಾಗಿದೆ. ಐ ಮುರಳಿ ಐ ಮುರಳಿ ಐ ಮುರಳಿ ಐ ಮುರಳಿ